ಸ್ಟೇಜ್ ಎಕ್ಸ್ಚೇಂಜ್ ಆಗಿದೆ. ಅಲ್ಲಿರೋರೆಲ್ಲ ನನ್ನ ಮುಖ್ಯ ಅತಿಥಿಗಳು, ಎಲ್ರಿಗೂ ಇಲ್ಲಿ ಜಾಗ ಆಗಲ್ಲ. ಒಂದು, ನೀವೆಲ್ಲರೂ ನನ್ನವರು. ವೇದಿಕೆಯ ಕಾರ್ಯಕ್ರಮ ಅನ್ನೋದಕ್ಕಿಂತ ಇವತ್ತು ಈ ಕಾರ್ಯಕ್ರಮ ಸಾಧ್ಯ ಆಗ್ತಿರೋಂಥದ್ದು ನನ್ನಿಂದಲ್ಲ, ಬದಲಾಗಿ ನೀವೆಲ್ಲರೂ ಬಂದಿರೋದ್ರಿಂದ. ಆಮೇಲೆ ಸಿಂಧೂರ ನಾಕಂಡ ಕಾಶ್ಮೀರ ಬುಕ್ಕಿನ ಬಗ್ಗೆ ಹೇಳಬೇಕು ಅಂದರೆ, ಎಷ್ಟೋ ಜನಕ್ಕೆ ಸಿಗದೇ ಇರೋ ಅವಕಾಶ ಸಿಕ್ಕಿದಾಗ ಸದುಪಯೋಗ ಮಾಡ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೇಬೇಕು, ಆ್ಯಂಡ್ ಡೌನ್ಸ್ ಅನ್ನು ಎಂಜಾಯ್ ಮಾಡಬೇಕು ಅಂತ ನಮ್ಮಪ್ಪ ನಮ್ಮಮ್ಮ ಹೇಳ್ಕೊಟ್ಕೊಂಡ್ ಬಂದಿದ್ರು. ಬಿಕಾಸ್ ದಟ್ ಇಸ್ ವಾಟ್ ಮೋಲ್ಡ್ಸ್ ಯು ಅಂತ ಹೇಳ್ತಾರೆ. ದೊಡ್ಡವ್ರು ಹೇಳ್ದಂಗೆ ಈಗ ಉಳಿಪೆಟ್ಟು ವಿಗ್ರಹ ಆಗುತ್ತೆ, ಅದನ್ನ ಅವರ ಕೆಲಸದ ಮುಖಾಂತರ ತೋರಿಸ್ಕೊಂಡ್ ಬಂದಿದ್ದಾರೆ ನನ್ನ ತಂದೆ ತಾಯಿ. ಸೊ ಅದನ್ನ ಚಾಲ್ತಿಗೆ ತರಬೇಕು. ಅವರು ಏನೋ ಒಂದು ತ್ಯಾಗ ಮಾಡಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಪ್ಪ ಅಮ್ಮ ಅಂದಾಗ, ಅದಕ್ಕೆ ಒಂದು ಹೆಸರು ನಾನು ತರಬೇಕು ಅಪ್ಪ ಅಮ್ಮನಿಗೆ. ಈಗ ನಮ್ಮ ಸ್ಕೂಲ್ ಟೀಚರ್ಗಳಿದ್ದಾರೆ, ಕಾಲೇಜ್ ಮೇಸ್ಟ್ರುಗಳಿದ್ದಾರೆ. ನಮ್ಮ ಅಪ್ಪ ಅಮ್ಮನಿಗೆ ಒಂದೇ ಕಂಪ್ಲೇಂಟ್ ಇರ್ತಾ ಇದ್ದು, ನಿಮ್ಮ ಮಗ ಓದಲ್ಲ, ನಿಮ್ಮ ಮಗ ಡಿಸ್ಟರ್ಬ್ ಮಾಡ್ತಾನೆ, ಏನೋ ಒಂದು ಕಂಪ್ಲೇಂಟ್ ಇರ್ತಿತ್ತು. ವಾರಕ್ಕೊಂದಿನ ನಮ್ಮ ತಂದೆ ತಾಯಿ ಪ್ರಿನ್ಸಿಪಲ್ ಚೇಂಬರು, HM ಚೇಂಬರ್ಗೆ ಬಂದು ಹೋಗುವಂಥದ್ದು ಮಾತ್ರ ವಾಡಿಕೆ ಆಗಿತ್ತು. ಈ ಸರಿ ಪ್ರಾಬಬ್ಲಿ ನಮ್ಮಮ್ಮ ಇವತ್ತು ಒಂದಿನ ಆದರೂ ನಾನು ಮೆಚ್ಕೊಂಬೋದೆ ನನ್ನ ಮಗ ಏನೋ ಮಾಡಿದ್ದಾನೆ ಅಂತ. ಸೊ ಫಾರ್ಮಲ್ ಆಗಿರಕ್ಕೆ ಹೋಗಲ್ಲ, ಬಿಕಾಸ್ ದಿಸ್ ಇಸ್ ಮೈ ಫ್ಯಾಮಿಲಿ. ಬೇರೆ ಯಾರೂ ಇಲ್ಲ ಇಲ್ಲಿ. ಬೇರೆ ಬೇರೆ ಸ್ಥಾನಮಾನಗಳಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು, ಆದರೆ ಎಲ್ಲರೂ ಸೇರಿರುವಂಥ ಉದ್ದೇಶ ಒಂದಿದೆ. ಇವತ್ತು ಮೊದಲನೇದಾಗಿ ಇಲ್ಲಿ ಮಿಸ್ ಆಗಿರೋರನ್ನ ನಾನು ಸ್ಮರಿಸಬೇಕಾಗತ್ತೆ. ಈ ಬುಕ್ ಜೀವಂತ ರೂಪ ಪಡಿಬೇಕು ಅಂದರೆ ಸಾವಣ್ಣ ಪಬ್ಲಿಕೇಶನ್ ಇಂದ ಜಮೀಲಣ್ಣ, ನಾನು ಕಾಶ್ಮೀರದಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಬರೀರಿ ಅಂದ್ರು. ಜಮೀಲಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನೋಡೋದಕ್ಕೆ ಅಂಬರೀಷು, ಮಾತು ಅಂಬರೀಷು, ಹೃದಯನೂ ಅಂಬರೀಷ್ ತರ, ಮಾತು ರಫ್ ಅವರು, ಬರೀರಿ ಮಾಡೋಣ ಅಂದ್ರು. ಸೊ ಅವ್ರು ಧೈರ್ಯ ಕೊಟ್ರು. ಇನ್ನೊಂದು, ನನ್ನ ಗೆಳೆಯ ವಿನಯ್ ಕಾಶ್ಯಪ್ನವ್ರಂತ ಇನ್ನೊಂದು ಚಾನಲ್ ಅಲ್ಲಿ ಇದ್ದಾನೆ, ಅವನು ಫೋನ್ ಮಾಡಿ ಬರೀಲೇಬೇಕು ಬುಕ್, ಯಾಕಂದ್ರೆ ಎಲ್ರಿಗೂ ಅವಕಾಶ ಸಿಗಲ್ಲ ಬರೀಲೇಬೇಕು ಅಂತೀವಿ. ಇನ್ನ ಮನೆಯಲ್ಲಿ ಮದ್ದು ಇದ್ದೇ ಇರುತ್ತೆ, ಯಾವಾಗಲೂ ಅಪ್ಪ ಅಮ್ಮ ಒಳ್ಳೆ ಕೆಲಸ ಮಾಡೋ ಅಂತಿರ್ತಾರೆ, ತಲೆಗೆ ಹೋಗ್ತಾ ಇರಲ್ಲ. ನಮ್ಮಪ್ಪ ಈ ಸರಿ ಬರ್ದ್ಬಿಡೋ ಒಂದು ರೌಂಡ್ ನೋಡೋಣ ಅಂದ್ರು. ಸೊ ಆ ಮಾತಿಂದ ಇವತ್ತು ಈ ಬುಕ್ಗೆ ಜೀವ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಬುಕ್ ಜೀವ ಬರೋದಕ್ಕೆ ಸಾಕ್ಷಿಯಾದ ನನ್ನ ಫ್ಯಾಮಿಲಿ ಒಂದು ಕಡೆ ಆಗುತ್ತೆ. ಈಗ ಘಟನೆಯನ್ನ ಕವರ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸಂಸ್ಥೆ. ಒಂದು ಸಂಸ್ಥೆ ನಂಬಿಕೆ ಇಟ್ಟು ಕಳಿಸುತ್ತೆ ಅಂದಾಗ ಆ ನಂಬಿಕೆಯನ್ನ ಉಳಿಸಿಕೊಂಡು ಮತ್ತೆ 10 ಅಸೈನ್ಮೆಂಟ್ಗಳನ್ನ ಗಳಿಸಿಕೊಳ್ಳುವಂತ ಉದ್ದೇಶ ನಂದಾಗಿದೆ. 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರ ಅಂದಾಗ 1000 ರೂಪಾಯಿ ಮಾಲ್ ಆಗ್ಬೇಕು ನಾವು. ಸೊ ಆ 1000 ರೂಪಾಯಿ ಮಾಲ್ ನಾನಾಗಬೇಕು ಅಂತ ಆಸೆ ಇತ್ತು. ಕಾಶ್ಮೀರದಿಂದ ವರದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಿಪಬ್ಲಿಕ್ ಕನ್ನಡ ಸಂಸ್ಥೆ ನನಗೇನಿದೆ, ಅನೇಕ ಆಯಾಮಗಳಲ್ಲಿ ಒಂದಿಷ್ಟು ಹೆಚ್ಚುವರಿ ಜವಾಬ್ದಾರಿಗಳನ್ನ ನೀಡಿದೆ, ಅವಕಾಶಗಳನ್ನ ನೀಡಿದೆ. ಯಾರಿಗೂ ಸಿಗದಿರೋಂಥ ಒಂದಿಷ್ಟು ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಂಥ ಟೈಮ್ ನಂದಾಗಿತ್ತು ಅಂತ ಮಾತ್ರ ಹೇಳ್ಬೋದು. ಅದ್ರ ಜೊತೆಗೆ ಪ್ರಕಾಶಕರು ಸಾಥ್ ಕೊಟ್ಟಿದ್ರು. ಬುಕ್ ಬರಿಬೇಕು, ಸ್ಟಾರ್ಟ್ ಮಾಡಬೇಕು ಅಂದಾಗ ಇಬ್ಬರು ಸಣ್ಣ ಮಕ್ಕಳಿದ್ದಾರೆ, ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಹೆಂಡತಿಗೆ, ನನ್ನ ತಂದೆ ತಾಯಿ ಕೊಟ್ಟಿದ್ದೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಕೆರಿಯರ್ಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಮಾಡುವಂಥ ತ್ಯಾಗದ ಮುಂದೆ ನಮ್ಮ ಸಾಹಸ ಅಥವಾ ನಮ್ಮ ಗೆಲುವು ಏನಲ್ಲ, ವಾಟ್ ಎವರ್ ಐ ಆಮ್ ಟುಡೇ, ಒಂದು ಅಪ್ಪ ಅಮ್ಮನ ಆಶೀರ್ವಾದ, ಎರಡನೇದು ಅವರ ಮಾಡಿದ ಪುಣ್ಯದ ಕರ್ಮಗಳನ್ನ ಇವತ್ತು ನಾನು ತಿಂತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳ್ಕೊಬೋದು. ಎರಡನೇದು ಫ್ಯಾಮಿಲಿ ನಮಗೋಸ್ಕರ ಏನು ಬಿಟ್ಕೊಟ್ಟಿದೆ ಅದು. ಇನ್ನೊಂದು ಸೊಸೈಟಲ್ ಸೆಟಪ್ ನನ್ನನ್ನು ಎಲ್ಲಿ ಅಪ್ಬ್ರಿಂಗಿಂಗ್ ಆಯಿತು, ನಾನು ಆ ತತ್ವಗಳನ್ನ ನಂಬ್ತೀನಿ. ಐ ಬಿಲೀವ್ ಇನ್ ಈಕ್ವಾಲಿಟಿ, ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಅಂತ ಓದಿರೋದು ಕೇಳಿರ್ತೀವಿ. ಅದೇ ಥರ ಈ ಕಾಶ್ಮೀರ ಇನ್ನೊಂದು ವಿಚಾರ ಹೇಳ್ಕೊಡ್ತು, ಸೆಕ್ಯುಲಾರಿಟಿ ಅನ್ನೋದನ್ನ ಹೇಳ್ಕೊಡ್ತು. ನಾನಿರುವಂಥ ದೇಶ ಸೆಕ್ಯುಲರ್ ಆಗಿದೆ. ಆ ಬುಕ್ನಲ್ಲಿ ಒಂದೇ ಒಂದು ಲೈನನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದಿಷ್ಟು ಆಲೋಚನೆಗಳಿರ್ತವೆ. ಮುಸ್ಲಿಮರು ಜಾಸ್ತಿ ಇದ್ದಾರೆ, ಹೋಗಿದ ಕಡೆ ನಮ್ಮನ್ನು ಹೊಡೆದು ಸಾಯಿಸ್ಬಿಡ್ತಾರೆ, ಅವರೇ ನಮ್ಮನ್ನು ಸಾಯಿಸ್ಬೋದು, ನಾವಿರೋ ಜಾಗನ ಅವರೇ ತಿಳಿಸ್ಬೋದು. ಆದರೆ ಮುಸಲ್ಮಾನರ ಪ್ರೇಯರ್ನಲ್ಲಿ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾ ಅಂತಿದೆ. ಇದನ್ನ ಗೊಂಡೋಲಾದಲ್ಲಿ ಬರುವಂತ ಸಂದರ್ಭದಲ್ಲಿ ಒಬ್ಬ ಮೌಲ್ವಿ ಅಥವಾ ಮುಸ್ಲಿಮರಲ್ಲಿ ತಾತ ಗಡ್ಡ ಬಿಟ್ಟಿದ್ದಾರೆ, ಮೀಸ ಎಲ್ಲ ಟೋಪಿ ಹಾಕಿದ್ದಾರೆ, ಅವರಿಗೆ ನಿನ್ ಶ್ಲೋಕ ನಾನು ಹೇಳ್ತೀನಿ ಕೇಳಿಸ್ಕೊ ಅಂದಾಗ, ನಿನ್ನ ಶಿವ ಬೇರೆ ಅಲ್ಲ ನನ್ನ ಅಲ್ಲ ಬೇರೆ ಅಲ್ಲ ಅಂತ ಎರಡೂ ಕೈನ ತಲೆ ಮೇಲೆ ಇಟ್ಟು ತಪ್ಕೊಳ್ತಾರೆ. ನನಗದು ಎಮೋಷನಲ್ ಆಗುತ್ತೆ. ಯಾಕೆ? ಮೊದಲೇ ಅಪ್ಪ ಅಮ್ಮ ದೂರ ಇದ್ದಾರೆ, ಫ್ಯಾಮಿಲಿ ದೂರ ಇದೆ, ಇಲ್ಲಿ ಯಾರೋ ತಾತ ತಪ್ಕೊಳ್ತಾ ಇದ್ದಾನೆ, ಮುತ್ಕೊಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಿದ್ದಾನೆ. ಸೊ ಇದನ್ನೆಲ್ಲ ನೆನ್ಸ್ಕೊಂಡಾಗ ಧರ್ಮವನ್ನ ನಾವು ಕಟ್ಕೊಂಡಿರ್ಬೋದು, ಇತಿಹಾಸ ಕಟ್ಟಿರ್ಬೋದು, ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ಒಬ್ಬನೇ ಮನುಷ್ಯ, ಒಬ್ಬನೇ ಅನ್ನೋದನ್ನ ಆ ಸಿಚುವೇಶನ್ ನನಗೆ ಅರ್ಥ ಮಾಡಿಸ್ತು. ಇಲ್ಲಿ ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ಅವನ ಮೈಯಲ್ಲಿರೋ ರಕ್ತ ನನ್ನ ಮೈಯಲ್ಲಿದೆ, ನನ್ನ ಮೈಯಲ್ಲಿರೋ ರಕ್ತ ಅವನ ಮೈಯಲ್ಲಿದೆ ಅಂತ ಆ ತಾತ ಹೇಳ್ತಾನೆ. ಇನ್ನೊಂದ್ ಕಡೆ ಊರಿಯ ಚೆರುಂಡ ಅಂತ ಒಂದು ಜಾಗದಲ್ಲಿ ಇದ್ದೀನಿ, ಇಡೀ ಊರೇ ಖಾಲಿ ಇದೆ. ಒಂದು ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ಈಗ
ಎಲ್ರಿಗೂ ಆಸೆ ಇರುತ್ತೆ, ನಾನು ದೊಡ್ಡವನಾಗಬೇಕು, ನಾನು ಫೇಮಸ್ ಆಗಬೇಕು, ಮನೆ ಕಟ್ಟಬೇಕು. ಇಲ್ಲಿ ಎಲ್ಲರನ್ನೂ ಬಿಟ್ಬಿಟ್ಟು ಇಲ್ಲಿ ಯುದ್ಧ ನಡೆಯೋ ಜಾಗಕ್ಕೆ ಬಂದೀನಿ. ಒಬ್ಬನೇ ಒಬ್ಬ ತಾತ ಸೈಲೆಂಟಾಗಿ ಬಂದ. ಇವನು ಏನು ಮಾಡಕ್ಕೆ ಬರ್ತಾವನೆ ಅಂತ ಗೊತ್ತಿಲ್ಲ ತಾತ. ನಮ್ಮನೆ ಬರೋ ಸರಿ ಇಲ್ಲ, ನಾವಿಲ್ಲಿದ್ದೀವಿ, ನೀನು ಇಲ್ಲಿದೆಯಲ್ಲ, ನಿಂಗೇನು ಬುದ್ಧಿ ಇಲ್ವಾ ಅಂತ. ಸಾರಿ, ಓಕೆ, ಬೈದು ವಾಪಸ್ ಕಳ್ಸೋದಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಯ್ತು. ಅಲ್ಲಿಗೆ ಅವರು ಇರುವಂತ ಕಾನ್ಫ್ಲಿಕ್ಟ್ ಏರಿಯಾ ಏನಿದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಧ್ಯಮದಲ್ಲಿ ತೋರ್ಸೋದಿಕ್ ಆಗಲ್ಲ. ಯುದ್ಧದ ವಿಚಾರವನ್ನ ವರದಿ ಮಾಡುವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವರದಿ ಮಾಡಬಾರದು ಅನ್ನೋದನ್ನ ಮಾತ್ರ ನಮ್ಗೆ ಡೈರೆಕ್ಷನ್ಸ್ ಇತ್ತು, ಗವರ್ಮೆಂಟ್ ಇಂದ ಡೈರೆಕ್ಷನ್ಸ್ ಇತ್ತು. ಯಾಕಂದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡಬಾರ್ದು ಅನ್ನೋದು ಸೂಚನೆ ಇತ್ತು. ವಾಹನಗಳ ಓಡಾಟ ಇರ್ಬೋದು, ಸೇನೆ ನಿಯೋಜನೆ ಇರ್ಬೋದು, ಯಾರು ಎಲ್ಲಿದ್ದಾರೆ, ಎಲ್ಲಿಗೆ ಮೂವ್ಮೆಂಟ್ ಆಗ್ತಿದೆ, ಯಾವುದನ್ನು ತೋರಿಸುವಂತಿಲ್ಲ. ಆದ್ರೆ ಆಸ್ ಅ ಕನ್ಸ್ಯೂಮರ್, ಈಗ ತೇಜಸ್ವಿ ಹೇಳ್ದ ಹಾಗೆ ಟಿವಿಯಲ್ಲಿ ನೋಡೋರಿಗೆ ಏನಾಗುತ್ತೆ, ಒಂದಿಷ್ಟು ಲೂಸ್ ಟಾಕ್ಗಳು ಈಗ ನಾವು ಆಡ್ತೀವಿ, ಬೇರೆಯವ್ರು ಆಡ್ತಾರೆ, ಏನ್ ಗುರು ಟಿವಿಯಲ್ಲಿ ತೋರಿಸ್ತಾರೆ, ಹೇಳಿದೆಲ್ಲ ಸತ್ಯ ಅಲ್ಲ ಅಂತ. ಆದ್ರೆ ಆ ಸತ್ಯ ತೋರಿಸುವಂತ ಸಂದರ್ಭದಲ್ಲಿ ವರದಿಗಾರನಿಗಾಗ್ಲಿ ಕ್ಯಾಮ್ರಾಮನ್ಗೆ ಇರುವಂತ ರಿಸ್ಕ್ ಅನ್ನ ಯಾರು ತೋರಿಸ್ಲಿಕ್ಕೆ ಹೋಗಲ್ಲ. ಇಲ್ಲಿ ನನ್ನ ಲೈಫ್ ಒಂದೇ ಮುಖ್ಯ ಆಗಿರಲಿಲ್ಲ, ನನ್ನ ಜೊತೆ ಇದ್ದಂತ ಕ್ಯಾಮ್ರಾಮನ್ಗಳ ಲೈಫು ಮುಖ್ಯ ಆಗಿತ್ತು, ನನ್ನ ಜೊತೆ ಇದ್ದಂತ ಡ್ರೈವರ್ ಲೈಫು ಮುಖ್ಯ ಆಗಿತ್ತು. ಯಾಕಂದ್ರೆ ಎಲ್ಲರೂ ಒಂದು ಟೀಮಾಗಿ ಕೆಲಸ ಮಾಡ್ತಿದ್ವಿ. ಯಾವುದನ್ನ ಟಿವಿಯಲ್ಲಿ ತೋರಿಸೋದಕ್ಕೆ ಆಗಲ್ಲ, ಯಾವುದನ್ನ ನಾನು ಅನುಭವಿಸಿದ್ದೀನಿ, ಯಾವುದನ್ನ ಎಮೋಷನಲ್ ಆಗಿ ನಾನು ಹೇಳೋದಿಕ್ಕಾಗಲ್ಲ, ನಾವು ಪಟ್ಟಂತ ಸಣ್ಣ ಪುಟ್ಟ ಕಷ್ಟಗಳಿರ್ತವೆ. ಯಾವುದೇ ಸಿನಿಮಾ ನೋಡಿದ್ರು ಹೈಲೈಟ್ ಇರುತ್ತೆ, ಸೈಡ್ ಲೈಟ್ಸ್ ಇರುತ್ತೆ. ಆ ಸೈಡ್ ಲೈಟ್ಸ್ ನಮ್ಮ ಜೀವನದ ಒಂದಿಷ್ಟು ಎಮೋಷನಲ್ ಪಾರ್ಟ್ ಆಗುತ್ತಲ್ಲ, ಆ ಪಾರ್ಟು ಈ ಬುಕ್ ಅಲ್ಲಿ ಇದೆ. ಇದು ಓದಿದ್ದು ನಾನು M.Com ಆಗಿರ್ಬೋದು, ಬಟ್ ಜರ್ನಲಿಸಮ್ ಮಾಡಬೇಕು, ಜರ್ನಲಿಸಮ್ ನಾನು ಮಾಡಿಲ್ಲ. ಬಟ್ ಒಂದು ಮಾತ್ರ ನಾನು ನಂಬಿರೋದು, ಯಾವುದೇ ಕೆಲಸ ಖುಷಿಯಿಂದ ಮಾಡಿದಾಗ ಬೇರೆಯವರ ತೃಪ್ತಿಗಲ್ಲ, ನನ್ನ ಆತ್ಮ ತೃಪ್ತಿಗೆ ನಾನು ಮಾಡಿದಾಗ. ಶೋಭಾ ಮೇಡಮ್ ಹೇಳೋದ್ರು, ಆಯಿಷಾ ಮೇಡಮ್ ಹೇಳಿದ್ರು, ವಿಜಯ್ ರವರ ಮಗನಾಗಿ ಗುರುತಿಸ್ಕೊಳ್ಳೋಕೆ ನನಗೆ ಹೆಮ್ಮೆ ಇದೆ. ಸೊ ಇವತ್ತು ಐ ಶುಡ್ ಕಂಟಿನ್ಯೂ ದಟ್. ಆಮೇಲೆ ರಂಗಸ್ವಾಮಿ ಮೂಕನಹಳ್ಳಿ ಸರ್, ಅವ್ರ ಪರಿಚಯ ಆಗಿ ಸುಮಾರು ಒಂದೂವರೆ ವರ್ಷ ಆಗಿರ್ಬೋದು, ಹೆಚ್ಚಂದ್ರೂ 1.5 ವರ್ಷ ಆಗಿರ್ಬೋದು. ಮಾತುಕತೆ ಇಬ್ಬರದು ಕಡಿಮೆ. ಸರ್ ಬೆನ್ನುಡಿ ಬರ್ಕೊಡ್ತೀರಾ, ಬೆನ್ನುಡಿ ಬರ್ಕೊಡ್ಲಾ, ಮುನ್ನುಡಿ ಬರ್ಕೊಡ್ಲಾ, ಎರಡೂ ಬರ್ಕೊಡ್ಲಾ ಅನ್ನೋ ಒಂದು ಚಾಯ್ಸ್ ಕೊಟ್ರು. ಏನೂ ಅಲ್ಲದ ಒಬ್ಬ ಯುವ ಪತ್ರಕರ್ತನಿಗೆ ಇಷ್ಟು ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿದ್ರು ಅಂದ್ರೆ, ಮೈಸೂರಿಂದ ನಮಗೋಸ್ಕರ ಬಂದ್ರು ಅಂದ್ರೆ, ಅದು ವಾಪಸ್ ನಾನು ಹೇಳೋದು ನನ್ನ ಅಪ್ಪ ಅಮ್ಮನ ಮಾಡಿದ ಪುಣ್ಯದ ಕರ್ಮದ ಫಲ ನಾನು ತಿಂತಾಯಿನಿ. ಆಮೇಲೆ ವೆಂಕಟೇಶ್ ಸರ್, ಇಲ್ಲಿ ನಾನು ವರದಿ ಮಾತ್ರ ಮಾಡಿದ್ದೆ. ವೆಂಕಟೇಶ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ರಜೌರಿ, ನಾನು 15 ದಿನ ಕಾಶ್ಮೀರಲ್ಲಿದ್ದೆ, ಜಮ್ಮುವಲ್ಲಿದ್ದೆ, ಅಲ್ಲಿರುವಂಥ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಗೊತ್ತಿತ್ತು. ರಜೌರಿ ಅನ್ನೋ ಒಂದು ಜಾಗದಲ್ಲಿ, ಜಮ್ಮುವಿನ ಹತ್ರ ಇರುವಂಥ ರಜೌರಿ ಜಾಗದಲ್ಲಿ ಉಗ್ರರು ಅಡಗಿ ಕೂತಿದ್ರು ಅನ್ನೋದು ಮಾಹಿತಿ ಇತ್ತು. ಕ್ಯಾಪ್ಟನ್ ಪ್ರಾನ್ಸಲ್ ಅವರ ತಂಡ ಅವರನ್ನ ಕಾರ್ಡನ್ ಆಫ್ ಮಾಡೋದಕ್ಕೆ, ಅಂದ್ರೆ ಆ ಉಗ್ರರನ್ನ ವರ್ಷಕ್ಕೆ ಪಡೆಯೋದು ಅಥವಾ ಸಾಯಿಸೋದು, ಇದು ಎರಡರಲ್ಲಿ ಒಂದು ಡಿಸೈಡ್ ಆಗಿ ಹೋಗಿರುತ್ತೆ ಟೀಮು. ಆವಾಗ ಒಬ್ಬ ಯೋಧನ ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ, ಇರುವಂತ ಒಬ್ಬ ಮಗನನ್ನ ಸೇನೆಗೆ ಅಪ್ಪ ಅಮ್ಮ ಕಳ್ಸಿಕೊಟ್ಟಿದ್ದಾರೆ. ಆ ಮಗ ಆ ಒಂದು ಲೀಡರ್ಶಿಪ್ ತೆಗೆದುಕೊಳ್ತಾರೆ, ಉಗ್ರರನ್ನ ಹೊಡೆದಾಕ್ತಾ ಇದ್ದಾರೆ, ಆ ಗುಂಡಿನ ದಾಳಿ ನಡೀತಾ ಇದೆ. ದಾಳಿ ನಡೆಯುವಂತ ಸಂದರ್ಭದಲ್ಲೇ ಆ ಸುತ್ತಮುತ್ತ ಇರುವಂತ ಹೆಣ್ಮಕ್ಳು, ಲೇಡೀಸು, ಮನೆಗಳಿದೆ, ಅವರ ಜೀವ ಉಳಿಸ್ಬೇಕು ಅಂತ ಕ್ಯಾಪ್ಟನ್ ಪ್ರಾನ್ಸಲ್ ಅವರು ನೇರವಾಗಿ ಫೇಸ್ ಟು ಫೇಸ್ ಹೋಗ್ತಾರೆ, ಉಗ್ರರ ಗುಂಡನ್ನ ತಿಂತಾರೆ, ವೀರಮರನ್ನ ಹೊಂತಾರೆ. ಇಲ್ಲಿಗೆ ಇದ್ದ ಒಬ್ಬ ಮಗ ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟ ಅನ್ನೋ ಒಂದು ಖುಷಿ ಇದ್ರೂ ಕೂಡ ಆ ಮಗ ವೈಯಕ್ತಿಕವಾಗಿ ದೈಹಿಕವಾಗಿ ನಮ್ಮ ಜೊತೆಲಿಲ್ಲ ಅಂತ 15 ದಿನ ನನ್ನ ಮಕ್ಕಳನ್ನ ಬಿಟ್ಟಿರೋಕೆ ನನಗಾಗ್ಲಿಲ್ಲ, ನನ್ನ ಜೀವನ ಪರ್ಯಂತ ಇರಲ್ಲ ಅಂತ ಗೊತ್ತಾಗುತ್ತಲ್ಲ, ಆ ನೋವು ಅಪ್ಪ ಅಮ್ಮಂದ್ರಿಗೆ ಇದ್ದೇ ಇರುತ್ತೆ. ಆದ್ರೆ ಹೆಮ್ಮೆ ಕೂಡ ಇರುತ್ತೆ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂತ. ಆ ಪ್ರಾಂಜಲ್ ಅನ್ನ ದೇಶಕ್ಕಾಗಿ ಕೊಡುಗೆ ಕೊಟ್ಟಂತ ವೆಂಕಟೇಶ್ ಸರ್ ಇವತ್ತು ನನ್ನ ಜೊತೆಲಿರೋದು ಖಂಡಿತವಾಗಿಯೂ ನನ್ನ ಭಾಗ್ಯ. ಅವರು ಇವತ್ತು ಗೆಸ್ಟಾಗಿ ಅನ್ನೋದಕ್ಕಿಂತ ತಂದೆ ಸಮಾನರಾಗಿ ಇವತ್ತು ಬಂದಿರುವಂಥದ್ದು. ರಂಗಸ್ವಾಮಿ ಸರ್ ಅಣ್ಣನ ಸಮಾನರಾಗಿ ನನಗೆ ಬಂದಿದ್ದಾರೆ, ಆಯಿಷಾ ಮೇಡಮ್ ನನ್ನ ಅಕ್ಕನ ಸಮಾನನಾಗಿ ಬಂದಿದ್ದಾರೆ, ಶೋಭಾ ಮೇಡಮ್ ಅದೇ ರೀತಿ ಇದ್ರು, ನನ್ನ ಕಿರಿಯ ಸೋದರನಾಗಿ ತೇಜಸ್ವಿ ಸೂರ್ಯ ಬಂದ್ರು. ಈ ಕಾರಣದಿಂದ ನಾನು ಹೇಳಿದ್ದು, ಇಲ್ಲಿರೋರು ಯಾರು ಯಾವುದೇ ವಲಯದಲ್ಲಿ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ ನೀವೆಲ್ಲರೂ ನಮಗೋಸ್ಕರ ಬಂದಿದ್ದೀವಿ. ಇವತ್ತೊಂದು ಫ್ಯಾಮಿಲಿ ಈವೆಂಟ್ ಅಂತ ಅದಕ್ಕೆ ಹೇಳ್ತಿರೋದು. ಯಾವುದಾದ್ರೂ ಶಿಷ್ಟಾಚಾರದಲ್ಲಿ ತಡ ಆಯ್ತು, ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ, ಎಲ್ಲದಕ್ಕೂ ಕ್ಷಮೆ ಕೇಳ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ನರ್ಸರಿಯಲ್ಲಿರುವಾಗಿಂದ ಹಿಡಿದು ಇವತ್ತಿನವರೆಗೂ ಅನೇಕ ಪಾಯಿಂಟ್ಗಳಲ್ಲಿ ಎಂಟ್ರಿಯನ್ನ ತಗೊಂಡಿದ್ದೀನಿ ನನ್ನ ಲೈಫ್ಗೆ. ಇನ್ನು ತುಂಬಾ ಜನರ ಲೈಫಿಗೆ ನಾನು ಎಂಟ್ರಿ ತಗೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ, ತಿದ್ದುವಿಕೆ ಇರಲೇಬೇಕು. ಇಲ್ಲ ಅಂದ್ರೆ ನಾನು ಮುಂದೊಂದು ದಿನ ನಾನಾಗಿ ಉಳಿಯೋದಕ್ಕೆ ಸಾಧ್ಯ ಆಗಲ್ಲ. ಈಗೋ ನನಗೆ ಬರ್ದೇ ಇರೋ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ನಿಮ್ಮ ಇದೇ ತರ ಇರಬೇಕು. ಎಲ್ಲಿ ತಪ್ಪು ಮಾಡ್ತಿದ್ದಾನೆ, ಎಲ್ಲಿ ಸರಿ ಮಾಡ್ತಿದ್ದಾನೆ ಅಂತ
ದಾರಿ ತೋರಿಸ್ಕೊಂಡು ಮಾರ್ಗದರ್ಶನ ತೋರಿಸೋದು ನೀವು ಮಾಡಬೇಕು ಅಂತ ಕೇಳ್ಕೊಂಡು ಇಲ್ಲಿ ಬಂದಿರೋ ಅಷ್ಟೂ ಜನಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಬೋರ್ ಆಗಿದ್ರೆ ಕ್ಷಮಿಸಿ.